ಬಿಟ್ಟು ಬದಲಾಗಿ ಗೋಶಾಲೆಯೊಂದನ್ನು ಆರಂಭ ಮಾಡ್ತಾರೆ. ಗೋಶಾಲೆಯ ಮೂಲಕವಾಗಿ 300 ಅತ್ಯಂತ ಕಷ್ಟದಲ್ಲಿರಬಹುದಾದಂಥ ದನ ಮತ್ತು ಗಂಡು ಕರುಗಳಿಗೆ ಆಸರೆಯಾಗ್ತಾರೆ. ಈ ನಡುವೆ ಚಿಕ್ಕದಾದಂಥ ಸಭಾ ಕಾರ್ಯಕ್ರಮವನ್ನು ಮಾಡಿ ತಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡೋಲ್ಲ, ಚಿಕ್ಕದಾದ ಸಭಾ ಕಾರ್ಯಕ್ರಮವನ್ನು ಮಾಡಿ ಮುಂದೆ ಕಾರ್ಯಕ್ರಮವನ್ನು ಮುಂದುವರಿಸಲಿಕ್ಕಿದ್ದೇವೆ. ಇವತ್ತಿನ ಸಭಾಧ್ಯಕ್ಷತೆ ವಹಿಸಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತೇವೆ. ನಾವೆಲ್ಲ ನಂಬಿಕೊಂಡದ್ದು ನಿನ್ನ ಯಶಸ್ಸಿನ ಗುಟ್ಟೇನು ಅಂತ ನನ್ನನ್ನು ಮುಂಭಾಗದಲ್ಲಿರುವ ನಿಮ್ಮನ್ನು ಕೇಳಿದರೆ ಮಂದಾರ್ತಿ ಅಮ್ಮನ ಬೊಟ್ಟು ಅಂತ ಹೇಳುವುದು ನಾವು. ತಾಯಿ ಮಂದಾರ್ತಿ ದುರ್ಗಾ ಪರಮೇಶ್ವರಿಯ ಸೇವೆಯನ್ನು ಮಾಡುತ್ತಾ ಭಕ್ತರು ಮತ್ತು ದೇವಿಯ ನಡುವೆ ಕೊಂಡಿಯಾಗಿ ಓರ್ವ ಮುಕ್ತೇಸರ ಹೇಗಿರಬೇಕು ಕೇಳುವುದಕ್ಕೆ ಅದಕ್ಕೊಂದು ದೃಷ್ಟಾಂತವಾಗಿ ಜ್ವಲಂತವಾಗಿ ಮೂಡಬಹುದಾದಂಥ ಸರಳ ಸಜ್ಜನಿಕೆಯ ಮುಕ್ತೇಶ್ವರರು ಗೌರವಾನ್ವಿತ ಧನಂಜಯ ಶೆಟ್ಟರು ಸಭಾಧ್ಯಕ್ಷತೆ ವಹಿಸಿಕೊಂಡು ಸಭಾ ಕಾರ್ಯಕ್ರಮವನ್ನು ಮುನ್ನಡೆಸಿಕೊಡಬೇಕು ಅಂತ ವಿನಂತಿ ಮಾಡ್ತೇವೆ. ನಮಗೆ ದೇವರು ಮತ್ತು ನಮ್ಮ ನಡುವಿನ ಕೊಂಡಿ ಹೇಳ್ತೇವೆ. ಗೌರವಾನ್ವಿತ ವೇದಮೂರ್ತಿಗಳಾಗಿ ಓರ್ವ ಜ್ಯೋತಿಷಿಯಾಗಿ ತನ್ನ ಬಳಿ ಬಂದಿರುವಂಥ ನಮ್ಮೆಲ್ಲರ ಸಂಕಷ್ಟಗಳನ್ನು ಪರಿಹರಿಸುತ್ತಾ ಯಕ್ಷಗಾನದ ಕುರಿತು ವಿಶೇಷ ಮತ್ತು ವಿಶಿಷ್ಟ ಅಭಿರುಚಿಯನ್ನು ಹೊಂದಿ ಅಭಿಮಾನಿಯಾಗಿ ನಮ್ಮ ಜೊತೆಗಿರುವವರು ಗೌರವಾನ್ವಿತ ರಾಮಚಂದ್ರ ಶಾಸ್ತ್ರಿಯವರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಒಬ್ಬ ಶಿಕ್ಷಕ ಅಂದರೆ ಹೇಗಿರಬೇಕು ಕೇಳಿದರೆ ಅದಕ್ಕೊಂದು ದೃಷ್ಟಾಂತ ಜ್ವಲಂತ ಆಗತ್ತೆ. ನಿವೃತ್ತಿಯ ನಂತರ 7 ವರ್ಷಗಳ ಕಾಲ ಸತತವಾಗಿ ಶಾಲೆಗೆ ಹೋಗಿ ಪಾಠ ಮಾಡುವ ಒಬ್ಬ ಶಿಕ್ಷಕನನ್ನು ನಾಕಾಣೆ ನೀವು ಕಂಡದ್ದಿದ್ರೆ ಅಂಥವ್ರ ಹೆಸರು ಹೇಳಿ ಅದನ್ನು ನಮ್ಮ ನೆನಪಿನ ಪುಟದಲ್ಲಿ ಇಟ್ಕೊಂಡು ಹೇಳಿ ಪ್ರಯತ್ನ ಮಾಡ್ತೀವಿ ಅಂತ. ಒಬ್ಬ ಶಿಕ್ಷಕ ನಮ್ಮ ಹರೀಶ್ ಮಾಸ್ಟರ್ ವಂಡಾರು, ಅವರನ್ನು ಕೂಡ ವೇದಿಕೆಗೆ ವಿನಂತಿ ಮಾಡ್ತೇನೆ. ಹಾಗೇನೆ ಕೊಡುಗೆ ದಾನಿಗಳಾಗಿ ತನ್ನ ಮನೆ ಬಾಗಿಲಿಗೆ ಯಾರನ್ನೇ ಕರೀತಾರೆ, ಯಾಕೆ ಕೇಳಿದರೆ ಬಂದವರಿಗೆ ಊಟ ಹಾಕಬೇಕು, ಕಾಫಿ ಕೊಡಬೇಕು ಅಂತ. ಅಂಥ ಒಬ್ಬ ಯಾವುದೇ ಅತಿಥಿ ಸತ್ಕಾರದಲ್ಲಿ ಚೋರಾಡಿ ರಾಜೀವ್ ಶೆಟ್ಟರನ್ನ ಮೀರುವವರನ್ನ ನಾನು ಕಾಣೆ. ನಮ್ಮಿಂದ ಯಾವುದೇ ಫಲಾಪೇಕ್ಷೆ ಇಲ್ಲದೆ ಎಲ್ಲ ಕೆಲಸವನ್ನ ಮಾಡುವವರು ಗೌರವಾನ್ವಿತ ಚೋರಾಡಿ ರಾಜೀವ್ ಶೆಟ್ಟರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಈ ಭಾಗದ ಕೊಡುಗೆ ದಾನಿಗಳಾಗಿ ಯುವಕರಾಗಿ ಎಲ್ಲ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಗೌರವಾನ್ವಿತ ಗುರುವಣ್ಣನವರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಕಿರಿಯ ವಯಸ್ಸಿನಲ್ಲಿ ಹಿರಿಯ ಸೇವೆಯನ್ನು ಮಾಡ್ತಾ ಸಮಾಜಮುಖಿ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಗುರುಪ್ರಸಾದ್ ಮೈಲ್ಕೊಮೆ ಉದ್ಯಮಿಗಳು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಇವತ್ತು ಹನುಮ ಕಲ್ಯಾಣ ಎನ್ನುವಂತಹ ಪ್ರಸಂಗವನ್ನು ಬರೆದು ಹೊಸ ಪ್ರಸಂಗಗಳು ಮನೋರಂಜನೆಗಾದ್ರೆ ಹಳೆ ಪ್ರಸಂಗಗಳು ಮನೋವಿಕಾಸಕ್ಕೆ ಹೇಳ್ತವೆ. ಸುಭಾಷಯ ಜೈನ್ ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಹಾಗೇನೆ ಸಮಾಜಮುಖಿಯಾದಂತಹ ಕಾರ್ಯಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಸದಾ ಎಲ್ಲ ಕೆಲಸಗಳಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವರು ಹಂದಾಡಿಯ ಆಂಡ್ರ್ಯೂ ಡಿ ಸಿಲ್ವಾ ಸರ್ ಅವರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇವೆ. ಬಹಳ ಜನಗಳಿಗೆ ಗೊತ್ತು, ಕುಂದಾಪುರ ಕನ್ನಡದಿಂದಾಗಿ ಪ್ರಸಿದ್ಧರಾದವರು, ಕುಂದಾಪುರ ಕನ್ನಡವನ್ನು ಪ್ರಸಿದ್ಧಿಗೊಳಿಸಿದವರು ಗೌರವಾನ್ವಿತ ಕುಂದಾಪುರ ಕನ್ನಡದ ರಾಯಭಾರಿಯಾಗಿದ್ದವರು ಗೌರವಾನ್ವಿತ ಮನು ಹಂದಾಡಿ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಈ 300 ದನ ಗೋವುಗಳನ್ನು ನಾವು ಗೋಮಾತೆ ಹೇಳುವುದು, ಗೋಮಾತೆಯನ್ನು ಸಂರಕ್ಷಣೆ ಮಾಡುವಂತಹ ಭಾರವನ್ನು ಹೊರಗೆ ಹೊತ್ತವರು ಗೌರವಾನ್ವಿತ ರಾಜೇಂದ್ರ ಚೆಕ್ಕರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಈ ಪರಿಕಲ್ಪನೆ ಸಣ್ಣ ಪರಿಕಲ್ಪನೆ ಅಲ್ಲ, ತನ್ನ ಸಮಾನ ಮನಸ್ಕ 4 ಮಕ್ಕಳನ್ನ ಕಟ್ಟಿಕೊಂಡು ಇಂಥ ಪರಿಕಲ್ಪನೆಯ ಕನಸನ್ನು ಕಂಡವರು ಗೋವಿಂದ ವಂಡಾರು, ಯಕ್ಷಗಾನ ಕಲಾವಿದರು, ನಮ್ಮ ನಾದನಪುರ ಯಕ್ಷೋತಾನ ಟ್ರಸ್ಟ್ ವಂಡಾರು ಅದರ ಸಂಸ್ಥಾಪಕರು, ಅವರನ್ನು ಕೂಡ ವೇದಿಕೆಗೆ ವಿನಂತಿ ಮಾಡ್ತೇನೆ. ಹಾಗೇನೆ ನಾವು ಯಾವಾಗಲೂ ನೆನಪು ಮಾಡಬೇಕಾದ ಒಬ್ಬ ವ್ಯಕ್ತಿ ಪ್ರವೀಣ್ ಶೆಟ್ಟಿ ವಂಡಾರು, ನಮ್ಮ ಸಿಂಡಿಕೇಟ್ ರೈತ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರಾಗಿ ಓರ್ವ ಆದರ್ಶ ಜನಪ್ರತಿನಿಧಿಯಾಗಿ, ನಾವು ರಾಜಕಾರಣ ಮತ್ತು ಜನಪ್ರತಿನಿಧಿ ಬೇರೆ ಹೇಳೋದು. ಪ್ರವೀಣ್ ಶೆಟ್ಟರು ನಮಗೆ ರಾಜಕಾರಣಿಯಾಗಿ ಕಾಣಲ್ಲ, ವಂಡಾರು ಪ್ರವೀಣ್ ಶೆಟ್ಟರು ಒಬ್ಬ ಜನಪ್ರತಿನಿಧಿಯಾಗಿ ನಮ್ಮೆಲ್ಲ ಕಾಯಕಗಳಲ್ಲಿ ನಮಗೆ ಬೆನ್ನೆಲುಬಾದವರು. ಹಾಲಾಡಿ ಶ್ರೀನಿವಾಸ್ ಶೆಟ್ಟರ ಆದರ್ಶದ ಪರಂಪರೆಯನ್ನ ತನ್ನಲ್ಲಿ ಮೈಗೂಡಿಸಿಕೊಂಡು ಅದೇ ಜಾತಿಯಲ್ಲಿ ಮುನ್ನಡೆಯುತ್ತಿರುವಂತಹ ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಹರೀಶ್ ಮಾಸ್ಟರ್ ಸರ್ ಬನ್ನಿ. ಹರೀಶ್ ಮಾಸ್ಟರ್ನ ವಂಡಾರು ಪ್ರವೀಣ್ ಶೆಟ್ಟರನ್ನ ಅತ್ಯಂತ ಪ್ರೀತಿಯಿಂದ ವೇದಿಕೆಗೆ ವಿನಂತಿ ಮಾಡ್ತೇನೆ. ಇವತ್ತಿನ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿಕೊಳ್ಳಬೇಕು. ಒಳ್ಳೆಯ ಕಾರ್ಯಕ್ರಮ ಮಾಡ್ತೇವೆ ಎಂದಾಗಿ ಯಾವುದೇ ಕಾರ್ಯಕ್ರಮ ಸಾಮಾಜಿಕ, ಧಾರ್ಮಿಕ, ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡ್ತೇವೆ ಅಂತ ನಾವು ಹತ್ತಿರ ಹೋದಾಗ ಬಹಳ ಸಲ ಹೇಳ್ತೇವೆ, ಕನ್ನಡಿಯಲ್ಲಿ ಮುಖ ನೋಡುವುದಲ್ಲಂತೆ, ಬದಲಾಗಿ ಬಂದವನ ಅಂತಃಕರಣವನ್ನು ಅರ್ಥ ಮಾಡ್ಕೊಳ್ತಕ್ಕಂಥ ಸಹೃದಯಿಗಳು. ಬಹಳ ಸಲ ನಾವೆಲ್ಲ ಶಿಕ್ಷಕರು, ಸರ್ಕಾರಿ ಶಾಲೆಯ ಶಿಕ್ಷಕರು ಅಂದರೆ ನಾವು ಬಂದಿದ್ದೇವೆ ಅಂತಂದರೆ ಏನೋ ಕೈ ಚಾಚಲಿಕ್ಕೆ ಬಂದಿದ್ದೇವೆ ಅಂತಲೇ. ಆ ಬಂದ ಪ್ರತಿ ಸಂದರ್ಭಗಳಲ್ಲೂ ನಮ್ಮನ್ನು ಹರಸಿ ಸಾಮಾಜಿಕ, ಸಾಂಸ್ಕೃತಿಕ, ಧಾರ್ಮಿಕ, ಇವತ್ತು ಗೋಮಾತೆಯ ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಂಡವರು ಗೌರವಾನ್ವಿತ ಧನಂಜಯ ಶೆಟ್ಟರು, ಅವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ಅವರಿಗೆ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ಗೋವಿಂದ ವಂಡಾರವರನ್ನು ವಿನಂತಿ ಮಾಡ್ತೇನೆ. ಬಾಳುವನ್ನುವುದು ನೋವು ನಲಿವುಗಳ ಸಂತೆ, ಇಲ್ಲವಾಗಲೇ ನಿಮಗಾವ ಚಿಂತೆ ಅನ್ನುವ ಕಾರಣಕ್ಕೆ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿದ್ದೇವೆ, ಪುಷ್ಪವನ್ನು ನೀಡಿ ಅವರನ್ನು ಗೌರವಿಸಿದ್ದೇವೆ. ಇನ್ನೋರ್ವರು ಗೌರವಾನ್ವಿತ ರಾಮಚಂದ್ರ ಶಾಸ್ತ್ರಿಗಳು ವೇದಮೂರ್ತಿಗಳಾಗಿ
ವೇದಾಧ್ಯಯನವನ್ನು ಮಾಡಿ ಬಳಿ ಬಂದಂಥ ನಮ್ಮನ್ನೆಲ್ಲ ಹರಸುವಂಥ ಕಾರ್ಯಕ್ರಮವನ್ನು ಮಾಡ್ತಾ ಯಕ್ಷಗಾನದ ಕುರಿತಾಗಿ ವಿಶಿಷ್ಟ ಆಸಕ್ತಿಯನ್ನು ಹೊಂದಿದ್ದವರು ಶ್ರೀ ರಾಮಚಂದ್ರ ಶಾಸ್ತ್ರಿಗಳನ್ನು ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರಿಗೆ ಗೋವಿಂದ ಭಂಡಾರರವರು ಶಾಲನ್ನು ತೊಡಿಸಿ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತೇನೆ. ಇನ್ನೋರ್ವರು ಹಿರಿಯರು ಮಾರ್ಗದರ್ಶಕರು, ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಎನ್ನುವಂಥ ಆದರ್ಶ ಪರಂಪರೆಯ ಹರಿಕಾರರು, ನಮ್ಮ ಭಾಗದ ದಾನಶೂರ ಕರ್ಣ ಹೇಳುವುದು ಗೌರವಾನ್ವಿತ ರಾಜೀವ ಶೆಟ್ಟಿ ಚೋರಾಡಿ ಅವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಅವರು ಸ್ವಾಗತಿಸ್ತೇನೆ. ಅವರಿಗೆ ಶಾಲನ್ನು ಹೊದಿಸಿ ಪುಷ್ಪವನ್ನು ನೀಡಿ ನಮ್ಮ ಕಾರ್ಯಕರ್ತರು ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಗೌರವಾನ್ವಿತ ಪ್ರವೀಣ್ ಶೆಟ್ಟಿ ಮಂಡವರು ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇವೆ. ನಮ್ಮ ಎಲ್ಲ ಕಾರ್ಯಕ್ರಮಗಳ ನಮ್ಮ ಬೆನ್ನೆಲುಬು ಗೌರವಾನ್ವಿತ ಚೋರಾಡಿ ರಾಜೀವ್ ಶೆಟ್ರವರಿಗೆ ಶಲ್ಯವನ್ನು ತೊಡಿಸಿ ಪುಷ್ಪವನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಹಾಗೆಯೇ ಶುಭಾಶಯ ಜೈನ್ರವರು ಹನುಮ ಕಲ್ಯಾಣ ಎನ್ನುವಂಥ ಪ್ರಸಂಗವನ್ನು ಬರೆದು ತನ್ಮೂಲಕವಾಗಿ ಪುರಾಣ ಲೋಕದ ಪರಿವೃತ್ತವನ್ನು ಮೀರದೆ ನಮಗೆ ಆ ಪುರಾಣವನ್ನು ನೆನಪು ಮಾಡ್ತಕ್ಕಂಥ ಕೆಲಸ ಮಾಡಿದರೆ ಅವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಅವರು ಸ್ವಾಗತಿಸ್ತೇನೆ. ಹಾಗೆಯೇ ಹಂದಾಡಿಯ ಆ್ಯಂಡ್ರೂ ಡಿ ಸಿಲ್ವಾ ಸರ್ ಅವರು, ನಾವು ಹೇಳ್ತೇವೆ ಭಾರತೀಯ ಪರಂಪರೆ ಅಂದರೆ ಅದು ನಾವು ಭಾರತೀಯರು ಭಾರತೀಯ ಧರ್ಮದ ಪಾಲನೆಯನ್ನು ಮಾಡಿದ್ರೆ ನಮ್ಮೆಲ್ಲ ಕಾರ್ಯಕ್ರಮ ಜೊತೆ ಇರೋರು, ಅವ್ರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತೇನೆ. ನಾನು ನೀವು ಎಲ್ಲ ತಿಳಿದ ಹಾಗೆ ಕುಂದಗನ್ನಡವನ್ನು ಅದನ್ನು ಇಡೀ ವಿಶ್ವದಾದ್ಯಂತ ಅದರ ರಾಯಭಾರಿಯಾಗಿ ಅದನ್ನು ಪಸರಿಸಿದವರು ಮನು ಹಂದಾಡಿಯವರು. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ತೇನೆ. ಅವರಿಗೆ ರಕ್ಷಕವಚವಾಗಿ ಶಾಲನ್ನು ತೊಡಿಸಿ ಅವರನ್ನು ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಕಾಮಧೇನು ಗೋಶಾಲೆಯ ಕನಸನ್ನು ಕಂಡು ಅದನ್ನು ನನಸಾಗಿಸಿಕೊಂಡವರು. ಬಹಳ ಪರಿಶ್ರಮ. ನನಗೆ 2 ದನ ಇದೆ ಮನೆಯಲ್ಲಿ. 2 ದನ ಇದ್ದರೆ ಕಾರ್ಯಕ್ರಮಗಳಿಗೆ ಹೋಗ್ತೀನಿ. ನಾನು ಹೋದ ನನಗೆ 4 ಗಂಟೆ ಆದಾಗ ಚಡಪಡಿಕೆ ಶುರುವಾಗುತ್ತೆ. ಯಾಕೆ ಕೇಳಿ 2 ದನಗಳಿಗೆ ಬೇಕಾದ ಮೇವು ಮಾಡಲಿಕ್ಕೆ ಭಾಳ ಕಷ್ಟ ಇದೆ. ಅದರ ನಡುವೆ 300 ದನ ಇಟ್ಟುಕೊಂಡು ಆ ಪುಣ್ಯಾತ್ಮ ಮಾಡ್ತಕ್ಕಂಥ ಕೆಲಸ. ನಾನು ಒಂದು ಮಾತಾಡೋದು ಯಾಕೆ ಕೇಳಿ, ಭಾಳ ಸಲ ನಾವು ನೆಗೆಟಿವ್ ಮಾತಾಡಬೇಕಾದ್ರೆ ನಾನೇನು ಪಾಸಿಟಿವ್ ಮಾಡಿದ್ದೀನಿ ಅಂತ. ರಾಜೇಂದ್ರ ಚಕ್ಕೆರ ಕುರಿತು ನಾನೇನು ಮಾತಾಡೋಲ್ಲ, ಅವ್ರ ಬಗ್ಗೆ ಪಾಸಿಟಿವ್ ಬಿಟ್ಟು ನೆಗೆಟಿವ್ ಮಾತಾಡಬೇಕಾದ್ರೆ ನಾನು 100 ದನ ಸಾಕಬೇಕು. 100 ದನ ಸಾಕಿ ನನ್ನ 100 ದನಗಳು ಅವ್ರ ದನಗಳಿಗಿಂತ ಚೆನ್ನಾಗಿದೆ ಅಂತ ಹೇಳುವ ಅರ್ಹತೆಗಳು ಬೇಕು ನನಗೆ. ಅದಿಲ್ಲದೆ ಭಾಳ ಸಲ ಮಾತಾಡ್ತೀವಿ. ನಮಗೆ ನಮ್ಮ ಇಡೀ ಊರಿನಲ್ಲಿ ವಿಶೇಷ ಮತ್ತು ವಿಶಿಷ್ಟ ವ್ಯಕ್ತಿಯಾಗಿ ಕಾಣೋದು ರಾಜೇಂದ್ರ ಚಕ್ಕೆರರು. ಅವರಿಗೆ ರಕ್ಷಾ ಕವಚವಾಗಿ ಶಾಲನ್ನು ತೊಡಿಸಿ ಪುಷ್ಪವನ್ನು ನೀಡಿ ಅವ್ರನ್ನ ಸ್ವಾಗತಿಸಬೇಕು ಅಂತ ವಿನಂತಿ ಮಾಡ್ತೇನೆ. ಜೊತೆಗೆ ನಮ್ಮ ವಂಡಾರು ಗೋವಿಂದರವರು ಇಷ್ಟೆಲ್ಲ ಕಾರ್ಯಕ್ರಮ ಮಾಡಿದವರು. ಬಹಳ ಕಷ್ಟದ ಕೆಲಸ. ಒಬ್ಬ ಯಕ್ಷಗಾನ ಕಲಾವಿದರಾಗಿ ಕಲಾ ಸೇವೆಯ ಜೊತೆಗೆ ಗೋಮಾತೆಯ ಸೇವೆಯನ್ನು ಮಾಡ್ತಕ್ಕಂಥ ಮಹಾಕಾರ್ಯವನ್ನು ಮಾಡಿದ್ದಾರೆ. ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ಅವರಿಗೆ ನಮ್ಮ ಬಾಲೋಪರು ಅವ್ರು ಯಾವಾಗಲೂ ಹಿಂದೆ ಇರ್ತಾರೆ, ಅದು ಮುಂದೆ ಬರಬೇಕು ಅಂತ ವಿನಂತಿ ಮಾಡಿ ನಮ್ಮನ್ನೆಲ್ಲ ಮುಂದೂಡಿ ಅವರು ಹಿಂದೆ ಸಪೋರ್ಟ್ ಮಾಡ್ತಕ್ಕಂಥವ್ರು. ಅವರಿಗೆ ರಕ್ಷಾ ಕವಚವಾಗಿ ಶಾಲನ್ನು ತೊಡಿಸಿ ಪುಷ್ಪವನ್ನು ಇಡಬೇಕು ಅಂತ ವಿನಂತಿ ಮಾಡ್ತೇವೆ. ಮೊದಲಿಗೆ ವಂಡಾರು ಗೋವಿಂದರವರು, ಅವರ ತಲೆಯಲ್ಲಿ ಒಂದು ಕನಸು ಹುಟ್ಟಿತ್ತು. ಯಾವಾಗಲೂ ನಮಗೆ ಕನಸು ಮತ್ತು ಸ್ವಪ್ನ ಅಂತಿದೆ. ನಾವೆಲ್ಲ ಕಾಣುವುದು ಕನಸಾಗಬೇಕು. ಸ್ವಪ್ನ ಅಂದರೆ ರಾತ್ರಿಯಲ್ಲಿ ಬೀಳುವುದು ಅಂತ. ಕನಸು ಅಂದರೆ ಹಗಲಲ್ಲಿ ಕಾಣುವುದು. ಯಾವುದು ನಿದ್ದೆ ಮಾಡದೇ ಇದ್ದ ಹಾಗೆ ತಡೀತದೋ ಅದು ಕನಸು ಹೇಳುವುದು. ಅವರಿಗೊಂದು ಕನಸಂತೆ ಗೋಶಾಲೆಗೆ ಏನಾದರೂ ಮಾಡಬೇಕು ಅಂತ, ಗೋಸೇವೆ ಮಾಡಬೇಕು ಅನ್ನುವಂಥ ಕನಸು ಕಂಡವರು ಗೋವಿಂದ ವಂಡಾರು. ಅವರು ತನ್ನ ಮನದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ವಿನಂತಿ ಮಾಡ್ತೇನೆ. ಗೋವಿಂದರವರು ತನ್ನ ಮನದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬೇಕು. ಗೋಸೇವೆಗಾಗಿ ಏನಾದರೂ ಮಾಡಬೇಕು, ಕಿಂಚಿತ್ ಸಹಾಯ ಮಾಡಬೇಕು ಅನ್ನೋ ಯೋಚನೆ, ದೊಡ್ಡ ಸಹಾಯ ಮಾಡುವಂಥ ಯೋಚನೆ ಇದೆ. ನಮ್ಮ 300 ಗೋವುಗಳಿದೆ. ಕುಡಿಯುವ ನೀರಿನ ಸಮಸ್ಯೆ ಇದೆ. ಅವ್ರ ಪಕ್ಕದ ಮನೆ ನನ್ನದು, ಚಕ್ಕೆರರ ಮನೆಯ ಪಕ್ಕದ ಮನೆ ನನ್ನದು. ಹಾಗಾಗಿ ಆ ನೀರಿನ ಸಮಸ್ಯೆ ಏನು ಅನ್ನೋದು ನನಗೆ ಗೊತ್ತು. ನಮಗಿರುವ 2 ದನಗಳಿಗೆ ನೀರು ಕುಡಿಯುವುದೇ ಕಷ್ಟದ ಸ್ಥಿತಿಯ ನಡುವೆ ಆ 300 ದನಗಳಿಗೆ ಏನಾದರೂ ಜಲಸಂಪರ್ಕ ಮಾಡಬೇಕು ಎನ್ನುವ ಯೋಜನೆಯಾಗಿ ಪರಿವರ್ತನೆ ಮಾಡುವ ತನ್ನ ಯೋಜನೆಯ ಕುರಿತು ಮಾತಾಡಬೇಕು ಅಂತ ಗೋವಿಂದರವರನ್ನು ನುಡಿಪೀಠದೆಡೆಗೆ ವಿನಂತಿಸ್ತೇನೆ. ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ಆಡ್ಯರಿಗೆ ವಂದಿಸಿಕೊಳ್ಳುತ್ತಾ, ವೇದಿಕೆ ಮುಂಭಾಗ ಇದ್ದಿರುವಂಥ ಯಕ್ಷಗಾನವನ್ನು ವೀಕ್ಷಿಸುವುದಕ್ಕೆ ಸವಿಯುವುದಕ್ಕೆ ಬಂದಂಥ ಯಕ್ಷಗಾನದ ಅಭಿಮಾನಿಗಳು ಹಾಗೂ ನನ್ನ ಆತ್ಮೀಯರು ಹಾಗೂ ಗೋವಿನ ಮೇಲೆ ಪ್ರೀತಿ ಅಭಿಮಾನವಿಟ್ಟು ಬಂದಿರುವಂಥ ಎಲ್ಲ ಅಭಿಮಾನಿ ದೇವರುಗಳಿಗೆ ವಂದಿಸಿಕೊಳ್ಳುತ್ತಾ, ಗೋಸೇವೆಯನ್ನು ಮಾಡಬೇಕು ಎನ್ನುವ ಹಾಗೆ ಈ ವರ್ಷ ಅಲ್ಲ, ಹೋದ ವರ್ಷವೇ ತೀರ್ಮಾನ ಮಾಡಿದ್ದೇನೆ. ಯಕ್ಷಗಾನ ಮಾಡಿ, ಯಾಕಂದರೆ ಯಕ್ಷಗಾನದಲ್ಲದೆ ನಾನಿರುವುದರ ಕಾರಣ ಯಕ್ಷಗಾನ ಅಲ್ಲದೆ ಬೇರೆ ದಾರಿ ಇಲ್ಲ ನನಗೆ. ಯಕ್ಷಗಾನವನ್ನೇ ಮುಂದಿರಿಸಿಕೊಂಡು ಅದರಿಂದ ಏನಾದರೂ ಸ್ವಲ್ಪ ಸಂಪಾದನೆ ಮಾಡಿ ಗೋಶಾಲೆಗೆ ಕೊಡಬೇಕು ಎನ್ನುವಾಗಿ ಹೋದ ವರ್ಷ ತೀರ್ಮಾನ ಮಾಡಿದ ಸಂದರ್ಭ ಏನೋ ಚಕ್ಕೆರು ಬೇರೆ ಕಾರಣದಿಂದ ಅವರೊಂದು ಕಾರ್ಯಕ್ರಮ ಮಾಡಿದ್ದಾರೆ. ಹಾಗಾಗಿ ಹೋದ ವರ್ಷ ನನಗೆ ಮಾಡುವುದಕ್ಕಾಗಲಿಲ್ಲ.
ಗೋಶಾಲೆಗೆ ಸೇವೆ ಮಾಡಬೇಕೆನ್ನುವಾಗಿ ಉದ್ದೇಶ ಇಟ್ಟುಕೊಂಡದ್ದು ನನ್ನ ಗುರುಗಳು ರಾಜೇಂದ್ರ ಚಕ್ಕಿಯವರು. ಕೊರೋನಾ ಬಂದ ಕೆಲವು ಟೈಮಲ್ಲೂ ಅಥವಾ ನನಗೆ ಕಾಲು ನೋವಾಗಿ ಕಾಲು ಆಪರೇಷನ್ ಆದಂಥ ಸಂದರ್ಭದಲ್ಲಿ ಕಾಲು ಮತ್ತು ಬೆನ್ನು ಡಿಸ್ಕ್ ಎರಡೂ ಪ್ರಾಬ್ಲಮ್ ಆಯಿತು. ಆ ಸಂದರ್ಭ ನನ್ನ ಆತ್ಮೀಯರಾದಂಥ ಕೃಷ್ಣ ಕುಲಾಲ್ ಹಾಗೂ ಸುಕುಮಾರ್ ಅಂತ ಅವರಿಬ್ಬರು ನನಗೆ ಹೇಳಿದರು, ಯೋಗದಿಂದ ನಿನಗೆ ಕಾಲು ನೋವು ಬೆನ್ನು ನೋವು ಎಲ್ಲ ಕಡಿಮೆ ಆಗ್ತದೆ, ಯೋಗ ಪ್ರಾಣಾಯಾಮ ಮಾಡೋದ್ರ ಮುಖೇನವಾಗಿ ಎನ್ನುವ ಹಾಗೆ ರಾಜೇಂದ್ರ ಚಕ್ಕಿಯವರ ಪರಿಚಯವನ್ನು ಮಾಡೋದ್ರ ಜೊತೆಯಲ್ಲಿ 10 ದಿನ ಅವರಲ್ಲಿ ಯೋಗ ಅಭ್ಯಾಸ ಮಾಡಿದ್ದೇನೆ. ಬೆಳಿಗ್ಗೆ 4ರಿಂದ 7:30ವರೆಗೆ. ಆ ಯೋಗನ ನಿರಂತರವಾಗಿ ಒಂದು 6 ತಿಂಗಳು ಮಾಡಿದ ಕಾರಣ ನನ್ನ ಕಾಲು ನೋವು ಬೆನ್ನು ಡಿಸ್ಕಿನ ನೋವು ಕಡಿಮೆ ಆಗಿದೆ. ಹಾಗಂತ ಅವರು ನನಗೆ ಈ 10 ದಿನಗಳ ಕಾಲ ಯೋಗ ಅಭ್ಯಾಸ ಮಾಡಿಸಿದ್ದಾರೆ, ಹೇಳಿಕೊಟ್ಟಿದ್ದಾರೆ. ಸ್ವಾರ್ಥ ಇಲ್ಲ, ₹1 ತೆಗೆದುಕೊಳ್ಳಿಲ್ಲ ಅವರು. ಋಣ ಉಂಟಲ್ಲ, ಹೇಗೆ ಋಣ ತೀರಿಸುವುದು, ಗುರುಗಳ ಋಣ ತೀರಿಸುವುದು ಹೇಗೆ ಎನ್ನುವ ಹಾಗೆ ಯೋಚನೆ ಮಾಡಿದ ಸಂದರ್ಭ ಏನೋ ಒಂದು ವಿಷಯ ಬಂತು. ತುಂಬ ಕಷ್ಟದಲ್ಲಿದ್ದಾರೆ, ಗೋ ಸೇವೆಯನ್ನು ಮಾಡುವುದು. ಅದೇ ಸರ್ ಹೇಳಿದ ಹಾಗೆ ಒಂದು ದನವನ್ನು ಸಾಕುವುದೇ ಕಷ್ಟ, 350 ದನವನ್ನು ಸಾಕಬೇಕು ಅಂತಾದರೆ ಎಷ್ಟು ಕಷ್ಟ ಅಂತ ಗೋವನ್ನು ಸಾಕಿದವರಿಗೆ ಮಾತ್ರ ಗೊತ್ತಾಗ್ತದೆ. ಗೋವಿನ ಹೊಟ್ಟೆಗೆ ಹಾಕುವುದಕ್ಕೆ ಏನೋ ಇನ್ನೊಬ್ಬರ ದಾನಿಗಳು ಸಹಾಯ ಮಾಡಿದ್ದಾರೆ, ಸಹಾಯ ಮಾಡ್ತಾರೆ, ಇವರು ಸ್ವಂತ ಪ್ರಯತ್ನದಿಂದ ನಡೆಸ್ತಾ ಇದ್ದಾರೆ. ಆದರೆ ನೀರಿನ ವ್ಯವಸ್ಥೆ ಇಲ್ಲ ಎನ್ನುವ ಕಾರಣಕ್ಕಾಗಿ ಅವರಲ್ಲಿ ವಿಷಯ ತಿಳಿದು, ಹಾಗಾದರೆ ಇದಕ್ಕಾಗಿ ಒಂದು ಪ್ರಯತ್ನ ಮಾಡಿ ಎನ್ನುವ ಕಾರಣಕ್ಕಾಗಿ ನಾನು ಓರ್ವನೇ ಅಲ್ಲ, ಕೃಷ್ಣ ಕುಲಾಲ್ ಹಾಗೂ ನಮ್ಮ ಮಾರು ವಿಶ್ವೇಶ್ವರ ದೇವಸ್ಥಾನದ ಅರ್ಚಕರ ತಮ್ಮನಾದಂಥ ಬಾಲಸುಬ್ರಹ್ಮಣ್ಯ ಭಟ್ರು, ನಾವು 3 ಒಟ್ಟಾಗಿ ಚಕ್ಕೇರಲ್ಲಿಗೆ ಹೋಗಿ ಮಾತುಕತೆಯಾಡಿ, ಹಾಗಾದರೆ ಯಕ್ಷಗಾನ ಮಾಡಬೇಕು ಅಂತಾದರೆ ಪ್ರಥಮವಾಗಿ ಮಾಡುವುದಕ್ಕೊಂದು ಸ್ಥಳ ಬೇಕು, ಆಮೇಲೆ ದಿನವನ್ನು ನಿಗದಿ ಮಾಡಿಕೊಳ್ಬೇಕು ಎನ್ನುವ ಹಾಗೆ ಯೋಚನೆ ಮಾಡಿ ಪ್ರಥಮವಾಗಿ ನಾವು ಹೋದದ್ದು ಮಾರಾಳಿ ಪ್ರತಾಪ್ ಹೆಗ್ಡೆಯವರ ಮನೆಗೆ. ಹೀಗೆ ಒಂದು ಯಕ್ಷಗಾನ ಪ್ರದರ್ಶನ ಮಾಡಬೇಕು, ಗೋಸೇವೆಗಾಗಿ, ನೀರಿನ ವ್ಯವಸ್ಥೆಗಾಗಿ ಒಂದು ಯಕ್ಷಗಾನ ಮಾಡಬೇಕಂತ ಕೇಳಿಕೊಂಡ ಸಂದರ್ಭದಲ್ಲಿ ಅವರು ಹೇಳಿದಂಥ ಮಾತು, ಬೇರೆ ಏನೂ ಹೇಳಲಿಲ್ಲ. ಆಯಿತು, ಯಾವ ದಿನ ಅಂತ ಹೇಳಿ, ಫೆಬ್ರವರಿ 1ನೇ ತಾರೀಕು ಅಂತ ಹೇಳಿದ್ದೇವೆ. ಆಯಿತು, ಹಾಲಲ್ಲಿ ಏನೂ ಪ್ರೋಗ್ರಾಮ್ ಇಲ್ಲ, ₹1 ಹಣ ಕೊಡುವುದು ಬೇಡ ನನಗೆ, ಹಾಲ್ ನಾನು ಫ್ರೀ ಕೊಟ್ಟಿದ್ದೇನೆ ಗೋ ಸೇವೆಗಾಗಿ, ಮತ್ತು ನನ್ನಿಂದ ಏನಾಗಬೇಕು ಅಂತ ಕೇಳಿದರು ಮಾರಾಳಿ ಪ್ರತಾಪ್ ಹೆಗ್ಡೆಯವರು. ಆವಾಗ ಇಲ್ಲಿ ಮದುವೆಗಾಗುವಂಥ ವ್ಯವಸ್ಥೆ, ಲೈಟಿನ ವ್ಯವಸ್ಥೆ ಉಂಟು, ಆದರೆ ಯಕ್ಷಗಾನಕ್ಕೆ ಬೇಕಾಗುವಂಥ ಮೈಕಿನ ವ್ಯವಸ್ಥೆ ಇಲ್ಲ. ಸಣ್ಣ ಪುಟ್ಟ ವ್ಯವಸ್ಥೆ ಬೇಕಾದರೆ ಲೈಟಿನ ಮೈಕಿನ ವ್ಯವಸ್ಥೆ ಬೇಕಾಗ್ತದೆ ಅಂತ ಹೇಳಿದ ಆ ಸಂದರ್ಭ, ಹಾಲ್ ಮಾತ್ರ ಫ್ರೀ ಕೊಡುವುದಲ್ಲ, ಮೈಕಿನ ವ್ಯವಸ್ಥೆ ಏನೆಷ್ಟು ಖರ್ಚು ಬರ್ತದೆ ಅದಷ್ಟು ಜವಾಬ್ದಾರಿ ನನ್ನದ್ದೇ ಅಂತ ತೀರ್ಮಾನ ಮಾಡಿದರು, ನಮಗೆ ಹೇಳಿದರು. ಅಲ್ಲಿಂದ ಪ್ರಾರಂಭ ಮಾಡಿ ಧನಂಜಯ ಶೆಟ್ಟರು, ಮರಣಕಟ್ಟಿ ಮಂಜರು, ಆನಂದ್ ಕುಂದಾರು ಇವರಲ್ಲಿ ಕೇಳಿಕೊಂಡ ಸಂದರ್ಭದಲ್ಲಿ ದೊಡ್ಡ ದೊಡ್ಡ ರೀತಿಯ ಸಹಾಯ ಮಾಡಿದ್ದಾರೆ. ಯಕ್ಷಗಾನ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ಯಕ್ಷಗಾನಕ್ಕೆ ನಾನೇನು ಕೊಟ್ಟಿದ್ದೇನೆ ಎನ್ನುವುದು ಮುಖ್ಯವಾಗಿರ್ತದೆ. ಯಕ್ಷಗಾನದ ಸಾಧಾರಣ 22 ವರ್ಷ ನಾನು ದುಡಿದಿದ್ದೇನೆ. ಮನೆ, ಹೆಂಡತಿ, ಮಕ್ಕಳು, ನನ್ನ ಬದುಕು ಎಲ್ಲವುದನ್ನು ಯಕ್ಷಗಾನ ಕೊಟ್ಟಿದೆ. ಯಕ್ಷಗಾನದಲ್ಲಿ ಸೇವೆ ಮಾಡಿರುವಂಥ ನಾನು ಯಕ್ಷಗಾನಕ್ಕೂ ಅಥವಾ ನಾಡಿಗೂ ನಾನೇನು ಕೊಟ್ಟಿದ್ದೇನೆ ಎನ್ನುವುದೊಂದು ಮಾತಾಗ್ತದೆ ಎನ್ನುವ ಕಾರಣಕ್ಕಾಗಿ 22 ವರ್ಷ ದುಡಿದ ನಾನು ಏನಾದರೂ ಯಕ್ಷಗಾನದಿಂದ ಏನಾದರೂ ಒಂದು ನಾಡಿಗೂ, ಗೋವುಗಳಿಗೆ ಏನಾದರೂ ಒಂದು ಸಹಕಾರ ಮಾಡಬೇಕು, ನನ್ನಿಂದ ಏನಾದರೂ ಒಂದು ಸಹಾಯ ಮಾಡಬೇಕೆನ್ನುವ ಕಾರಣಕ್ಕಾಗಿ ಗೋಶಾಲೆಗೆ ನೀರಿನ ವ್ಯವಸ್ಥೆಗಾಗಿ ನಾನು ಹೊರಟದ್ದು. ದೊಡ್ಡ ಪ್ರಮಾಣದಲ್ಲಿ 10-12 ಲಕ್ಷ ಉಂಟು ಖರ್ಚು, ಆದರೆ ಅಷ್ಟೆಲ್ಲ ಹೆಲ್ಪ್ ಮಾಡುವುದಕ್ಕಾಗುವುದಿಲ್ಲ. ನನ್ನ ಕೈಯಲ್ಲಾದ ಹೆಲ್ಪನ್ನು ನಾನು ಮಾಡ್ತೇನೆ ಅನ್ನೋ ಕಾರಣಕ್ಕಾಗಿ ಚಕ್ಕೆಯವರಲ್ಲಿ ಮಾತು ಕೊಟ್ಟ ಕಾರಣ ನನ್ನದ್ದಾದ ಪ್ರಯತ್ನ ಮಾಡಿದ್ದೇನೆ. ಗೋಶಾಲೆಗೂ ಗೋವುಗಳಿಗೆ ನಾವು ಸೇವೆ ಮಾಡಿದರೆ ಪುಣ್ಯ ಬರ್ತದಂತೆ. ಆದರೆ ಆ ಪುಣ್ಯ ನನಗೊಬ್ಬನಿಗೆ ಅಲ್ಲ, ನಮ್ಮ ನಾಡಿನ ಪ್ರತಿಯೊಬ್ಬರಿಗೂ ಬರಬೇಕೆನ್ನುವ ಕಾರಣಕ್ಕಾಗಿ ಪ್ರತಿಯೊಬ್ಬರು ₹1 ಕೊಟ್ಟಿದ್ದವರಿಗೆ ಆ ಪುಣ್ಯ ಸಿಗ್ತದೆ, ಗೋ ಸೇವೆ ಮಾಡಿದಂಥ ಪುಣ್ಯ ಸಿಗ್ತದೆ. ಇದರಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಿದ್ದೀರಿ. ಆ ಗೋ ಸೇವೆ ಮಾಡಿದಂಥ ಪುಣ್ಯ ನನಗೆ ಮಾತ್ರ ಅಲ್ಲ, ನಿಮ್ಮವರಿಗೂ ಗೋಮಾತೆ ಅನುಗ್ರಹ ಹಾಗೂ ಮಂದಾರ್ತಿ ಮಹಾದೇವಿಯ ಅನುಗ್ರಹ ನಿಮ್ಮ ಮೇಲೆ ಇರಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ, ಇಂಥ ಒಂದು ಕಾರ್ಯಕ್ರಮ ಮಾಡುವಲ್ಲಿ ನಾನೊಬ್ಬನೇ ಅಲ್ಲ, ಹನುಮ ವಿಲಾಸ ಎನ್ನುವ ಪ್ರಸಂಗ ಬರೆದವರು ನಮ್ಮ ಸುಭಾಷಯ ಜೈನವರು. ನಾನು ಟ್ರಸ್ಟ್ ಮಾಡುವಲ್ಲಿ ಮೂಲ ಕಾರಣ ಯಾರು ಅಂತ ಕೇಳಿದರೆ ಸುಭಾಷಯ ಜೈನವರು. ಇವತ್ತಿನ ಈ ಕಾರ್ಯಕ್ರಮಕ್ಕೆ ಸಂಪೂರ್ಣವಾಗಿ ಸಹಾಯ ಸಹಕಾರ ಯಾರದು ಅಂತ ಕೇಳಿದರೆ ಸುಭಾಷಯ ಜೈನವರು.
ಹಾಗಂತ ಇಷ್ಟೆಲ್ಲ ಜನ ಸೇರುವುದಕ್ಕೆ, ಸಣ್ಣ ಪ್ರಮಾಣದ ಮೊತ್ತವನ್ನು ಒಟ್ಟು ಮಾಡುವುದಕ್ಕೆ ಮೂಲ ಕಾರಣ ಯಾರು ಕೇಳಿದರೆ ನಾನೊಬ್ಬನೇ ಅಲ್ಲ. ನನ್ನ ಜೊತೆಯಲ್ಲಿ 15-20 ಅಲ್ಲ, 1 ತಿಂಗಳು ಬೆಳಗ್ಗಿನಿಂದ ಸಂಜೆಯವರೆಗೆ ದುಡಿದವರು ಯಾರು ಅಂತ ಕೇಳಿದರೆ ನನ್ನ ಆತ್ಮೀಯರ ಅಂತ ಕೃಷ್ಣ ಕುಲಾಲ್ ಅವರು. ಯಾವ ಸ್ವಾರ್ಥವೂ ಇಲ್ಲ, ಗೂಡ್ ರಿಕ್ಷಾ ಹಾಕ್ಕೊಂಡಿದ್ದಾರೆ, ಬಾಡಿಗೆಯನ್ನು ಬಿಟ್ಟು ನನ್ನ ಜೊತೆಯಲ್ಲಿ ಶ್ರಮಿಸಿದ್ದಾರೆ. ಮತ್ತೆ ಅವರ ಅಳಿಯ ಪವನ್ ಕುಲಾಲ್ ಅಂತ, ಅವರು ಹಾಗೆ ನನ್ನ ಜೊತೆಲಿ ಯಾವ ಸ್ವಾರ್ಥವೂ ಇಲ್ಲ, ತನ್ನ ಕೈಯಿಂದ ಹಣವನ್ನೇ ಖರ್ಚು ಮಾಡಿಕೊಂಡು ನನ್ನ ಜೊತೆಲಿ ತಿರುಗಾಟ ಮಾಡಿದ್ದಾರೆ. ಮತ್ತೆ ದೇವಸ್ಥಾನದ ಅರ್ಚಕರ ಅಣ್ಣ ಬಾಲಸುಬ್ರಹ್ಮಣ್ಯ ಭಟ್ರು, ಮಂಜುನಾಥಪುರ ಎಲ್ಲರೂ ನನ್ನ ಜೊತೆಲಿ ಕೈ ಜೋಡಿಸಿದ್ದಾರೆ. ಪ್ರತಿಯೊಂದು ಕಡೆ ಹೋದಾಗ ನಾನು ಈ ರೀತಿಯಾಗಿ ಕಾರ್ಯ ಮಾಡ್ತಾ ಇದ್ದೇನೆ ಅಂದಾಕ್ಷಣ ಹೇಳಿದಂಥ ಮಾತು ಒಂದೇ, ಯಕ್ಷಗಾನ ಕಲಾವಿದನಾಗಿ ನೀನೊಂದು ಇಂಥ ಒಂದು ಕಾರ್ಯಕ್ಕೆ ಮನ ಮಾಡಿದೆಯಲ್ಲ, ಬಹಳ ಸಂತೋಷ. ತಾನು ಇಂತಿಷ್ಟು ಕೊಡಬೇಕೆನ್ನುವಾಗಿ ತೀರ್ಮಾನ ಮಾಡಿದ, ಅದಕ್ಕಿಂತ ಇಮ್ಮಡಿಯಾಗಿ ಕೊಡ್ತೇನೆ ಅಂತ ನನಗೆ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಒಳ್ಳೆಯ ರೀತಿಯ ಸಹಾಯ ಮಾಡಿದ್ದಾರೆ. ಎಲ್ಲವರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುವುದರ ಜೊತೆಯಲ್ಲಿ ಮುಂದೂ ಹಾಗೆ ಇದೇ ರೀತಿ ಯಕ್ಷಗಾನದಲ್ಲಿ ಅಂತಲ್ಲ, ಗೋಶಾಲೆಗೆ, ನಂಚಾರ ಗೋಶಾಲೆಗೆ ಬನ್ನಿ, ನಿಮ್ಮ ಕೈಲಾದಂಥ ಸಹಾಯ ಮಾಡಿ. ಬೇರೆ ರೀತಿಯ ಪಾರ್ಟಿಯೋ ಮತ್ತೊಂದು ಮಾಡುವುದಕ್ಕಿಂತ ತಾವು ದುಡಿದದ್ರಲ್ಲಿ 100 ರೂಪಾಯಿ ದುಡಿದ್ರೆ 1 ರೂಪಾಯಿ ಗೋಸೇವೆಗಾಗಿ ನೀವು ಇಡಿ ಎನ್ನುವುದಾಗಿ ಒಂದೆರಡು ಮಾತನ್ನು ಹೇಳುತ್ತಾ ಮಾತಾಡೋದಕ್ಕೆ ಅವಕಾಶ ಕೊಟ್ಟ ನಿಮ್ಮೆಲ್ಲವರಿಗೂ ವಂದಿಸುತ್ತಾ, ಯಕ್ಷಗಾನ ಗೆಲ್ಲಿಗೆ ಬಾಳಿಗೆ ಮಾತುಗಳನ್ನು ಹೇಳಿರ್ತಕ್ಕಂಥ ಗೌರವಾನ್ವಿತ ಗೋವಿಂದ ಬಂಡವರವರಿಗೆ ವಂದನೆ ಸಲ್ಲಿಸಿ ಸಭಾ ಕಾರ್ಯಕ್ರಮವನ್ನು ಚುಟುಕಾಗಿ ಮುಗಿಸ್ತೇವೆ. ನಾನು ಪರಿಪೂರ್ಣ ಭಾಗವತರು ಹೇಳೋದು, ನಾನು ಪ್ರಸನ್ನ ಭಟ್ರ ಒಬ್ಬ ಅಭಿಮಾನಿ. ಗುರುಗಳಿರ್ತಾರೆ, ಬಹಳ ಸಲ ಮಕ್ಕಳಿರ್ತಾರೆ, ಒಳ್ಳೆ ಪಾಠ ಮಾಡ್ತಾರೆ ಮಾರಾಯರೆ ಅಂತ. ಒಳ್ಳೆಯ ಪಾಠ ಮಾಡುವ ಗುರುಗಳು ಸಮಾಜಕ್ಕೆ ಬೇಡ, ಒಳ್ಳೆಯ ನೀತಿ ಇರಬಹುದಾದ ಒಳ್ಳೆಯ ಗುರು ಬೇಕು ಹೇಳೋದು. ನಮಗೆ ನಮ್ಮ ಗುರುಗಳು ಪ್ರಸನ್ನ ಭಟ್ರ ಹಾಗೆ ಇಡೀ ಅವರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಮೆಚ್ಚಬಹುದಾದ ಒಬ್ಬ ನಿರ್ದೇಶಕ, ಹಾಗಾಗಿ ಖುಷಿ ಕೊಡೋದು. ಅಂಥ ಒಬ್ಬ ನಿರ್ದೇಶಕರಿಗೆ ಮಾತು ಕೊಟ್ಟಿದ್ದೀವಿ, ಭಾಳ ಬೇಗ ಮುಗಿಸ್ತೀವಿ ಅಂತ. ಇದೀಗ ಮೇರು ಕಾರ್ಯಕ್ರಮದಡಿಗೆ ಸಾಗ್ತಾ ಇದ್ದೇವೆ. ವಂಡಾರು ಗೋವಿಂದರು ಕಂಡ ಕನಸು ನಮ್ಮ ನಂಚಾರಿನ ಕಾಮಧೇನು ಗೋಶಾಲೆಗೆ ಜಲಸಂಪರ್ಕವನ್ನು ಮಾಡಬೇಕು ಅನ್ನುವ ಕಾರಣಕ್ಕೆ. ಹಾಗಾಗಿ ಮನೆ ಮನೆಗಳಿಗೆ ಹೋಗಿ ಎಲ್ಲರನ್ನ ಸಂಪರ್ಕಿಸಿದಾಗ ಸಹೃದಯಿ ನಮ್ಮ ಎಲ್ಲ ಗೋಮಾತೆಯ ಅಭಿಮಾನಿಗಳು ಅನ್ನುವುದಕ್ಕಿಂತ ಗೋಮಾತೆಯ ಭಕ್ತರು ಅಂತ ಹೇಳುವುದು ಅತ್ಯಂತ ಸೂಕ್ತವಾದ ಪದ ಅಂತ ಕಾಣುತ್ತೆ. ಅವರೆಲ್ಲ ಒಂದಾಗಿ ನಮಗೆ ಬಹಳ ದೊಡ್ಡ ಮತವನ್ನು ನೀಡಿದ್ದಾರೆ. ಇದೀಗ ರಾಜೇಂದ್ರ ಚಕ್ಕರಿಗೆ ನಮ್ಮ ವಂಡಾರು ಗೋವಿಂದ ಮತ್ತು ನಮ್ಮ ಕಾರ್ಯಕರ್ತರೆಲ್ಲ ಒಂದಾಗಿ ಅವರಿಗೆ ಗೌರವವನ್ನು ಸಲ್ಲಿಸಿ ಅವರಿಗೆ 1 ಲಕ್ಷ ರೂಪಾಯಿಯ ಚೆಕ್ಕನ್ನು ಈಗ ಕೊಡ್ತೇವೆ. ಪಾರದರ್ಶಕವಾದ ವ್ಯವಸ್ಥೆ ಇರಬೇಕು ಅನ್ನುವ ಕಾರಣಕ್ಕೆ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿ ಉಳಿದ ಎಲ್ಲ ಹಣವನ್ನು ಗೋಶಾಲೆಗಾಗಿ, ಇಲ್ಲಿ ಯಾವುದೇ ಸ್ವಾರ್ಥಗಳಿರೋದಿಲ್ಲ, ಬಂದಿರುವ ಅನೇಕ ಜನ ನಿಸ್ವಾರ್ಥ ಸೇವೆಯ ಮೂಲಕವಾಗಿ ಬಂದದ್ದು. ಗೌರವಾನ್ವಿತ ರಾಜೇಂದ್ರ ಚಕ್ಕೇರವರನ್ನ ಮುಂಭಾಗಕ್ಕೆ ವಿನಂತಿ ಮಾಡ್ತೇನೆ. ಗಣ್ಯ ಅತಿಥಿಗಳು ಗೌರವಾನ್ವಿತ ಧನಂಜಯ ಶೆಟ್ಟರು, ರಾಜೀವ್ ಶೆಟ್ಟಿಯವರು, ಹಾಗೆಯೇ ಪ್ರವೀಣ್ ಶೆಟ್ಟಿಯವರು, ಶುಭಾಶಯ ಮೇಡಮ್ರವರು, ರಾಮಚಂದ್ರ ಶಾಸ್ತ್ರಿಗಳು ಎಲ್ಲರೂ ಒಂದಾಗಿ ಗೌರವಾನ್ವಿತ ರಾಜೇಂದ್ರ ಚಕ್ಕೇರವರಿಗೆ ಗೌರವವನ್ನು ಸಲ್ಲಿಸಿ 1 ಲಕ್ಷ ರೂಪಾಯಿಯ ಚೆಕ್ಕನ್ನು ಹಸ್ತಾಂತರಿಸಬೇಕು ಅಂತ ವಿನಂತಿ ಮಾಡ್ತೇನೆ. ತನ್ಮೂಲಕವಾಗಿ ಆರಂಭಿಕವಾಗಿ ಕೊಟ್ಟಿದೆ. ಉಳಿದಿರುವಂಥ ಎಲ್ಲ ಹಣವನ್ನು ನಾಳೆ ಅಥವಾ ನಾಡಿದ್ದು ರಾಜೇಂದ್ರ ಚಕ್ಕೇರಿಗೆ ಹಸ್ತಾಂತರಿಸುವುದರ ಮೂಲಕ 300 ಗೋ ಮಾತೆಯರು ಅತ್ಯಂತ ಖುಷಿಯಿಂದ ಸಂಭ್ರಮದಿಂದ ಇರುವುದಕ್ಕೆ ಬೇಕಾಗಿರುವ ಎಲ್ಲ ವ್ಯವಸ್ಥೆ ಮಾಡುವಂತಹ ಒಂದು ಸಂಕಲ್ಪದ ಶುದ್ಧಿ ಇದ್ದಾಗ ಸಂಕಲ್ಪದ ಸಿದ್ಧಿ ಆಗ್ತದೆ ಅನ್ನುವಂಥ ಮಾತಿದೆ. ನಮ್ಮೆಲ್ಲರ ಆರಾಧ್ಯ ದೇವಿಯಾದಂಥ ತಾಯಿ ಮಂದ ದುರ್ಗಾ ಪರಮೇಶ್ವರಿ ನಮ್ಮೆಲ್ಲ ಕಾರ್ಯಗಳಿಗೆ ಸಹಕರಿಸ್ತಾಳೆ ಎನ್ನುವಂಥ ಅನನ್ಯವಾದಂಥ ಭಾವ ನಮ್ಮದು. ಆ ಭಾವದೊಂದಿಗೆ ತಾಯಿಯನ್ನು ಪ್ರಾರ್ಥನೆ ಮಾಡಿ ರಾಜೇಂದ್ರ ಚಕ್ಕೇರಿಗೆ ರಕ್ಷಾ ಕವಚವಾಗಿ ಶಾಲನ್ನು ಹೊದಿಸಿ ಮೈಸೂರು ಪೇಟವನ್ನು ತೊಡಿಸಿ ಫಲಪುಷ್ಪಗಳನ್ನು ನೀಡಿ ನಿಮಗೆ ಯಾವ ಚಿಂತೆ ಇಲ್ಲದೇ ಇರಲಿ, ಗೋಮಾತೆಯ ಸೇವೆಯನ್ನು ಮಾಡಿರುವಂಥ ತಮ್ಮ ಬಾಳು ಬಂಗಾರಾಗಲಿ, ಇನ್ನೂ ಹೆಚ್ಚು ಸೇವೆ ಮಾಡ್ತಕ್ಕಂಥ ಯೋಗ ಭಾಗ್ಯಗಳನ್ನು ತಾಯಿ ಮಂದ ದುರ್ಗಾ ಪರಮೇಶ್ವರಿ ಆ ಮಹಾಗಣಪತಿ ನೀಡಲಿ ಅನ್ನುವಂಥ ಸಂಪ್ರಾರ್ಥನೆಯೊಂದಿಗೆ ಆರಂಭಿಕವಾದ ಹಣವನ್ನು ಅವರಿಗೆ ಹಸ್ತಾಂತರಿಸಿದ್ದೇವೆ. ಇದಕ್ಕೆ ಸಹಕರಿಸಿರುವ ಎಲ್ಲರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಾವು ಈ ಗುರು ಅಂತ ನಮ್ಮ ಭಾಗದಲ್ಲಿ ಪ್ರತಾಪ್ ಹೆಗಡೆಯನ್ನು ನಾವು ರಾಜಕಾರಣಿಯಾಗಿ ಕಾಣೋದಿಲ್ಲ, ಒಬ್ಬ ಸಮಾಜ ಸೇವಕನಾಗಿ ಕಾಣೋದು. ಕಳೆದ 15 ವರ್ಷಗಳಿಂದ ನಂಚಾರು ಭಾಗದ 150 ಮಕ್ಕಳನ್ನು ಧರ್ಮಕ್ಕೆ ಅವರದೇ ಶಾಲೆಗೆ ಕರ್ಕೊಂಡು ಬಂದುಬಿಡ್ತಾರೆ. ಅವರದೇ CBSE ಸ್ಕೂಲ್ ಇದೆ, ಆ ಶಾಲೆಗೆ ಕರ್ಕೊಬಂದುಬಿಡ್ತಕ್ಕಂಥ ಒಬ್ಬ ವ್ಯಕ್ತಿ. ಜೊತೆಗೆ ಎಲ್ಲಿಯೂ ಕೂಡ ಪಕ್ಷಪಾತ ಇಲ್ಲದೆ ಎಲ್ಲರನ್ನ ಸಮಾನವಾಗಿ ಕಾಣಬಹುದಾದಂಥ ಒಬ್ಬ ಸಹನಶೀಲ ವ್ಯಕ್ತಿ. ನಾವು ಕೇಳಿಕೊಂಡಾಗ ಹಾಲನ್ನು ಫ್ರೀಯಾಗಿ ಕೊಟ್ಟಿದ್ದಾರೆ. ಇಲ್ಲಿ ಹೋಟೆಲ್ನ ಚಂದ್ರಕುಲಾಲ್ರು, ಓಕೆ ಸರ್, ಚಂದ್ರಕುಲಾಲ್ ಹೋಟೆಲ್ ಮಂದಾರ್ತಿ ನಮಗೆ 35 ಜನರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಸುಧೀರ ಮೇನ್ ಕೊಕ್ಕಾರಣೆ ಪ್ರಚಾರದ ಎಲ್ಲ ಸಾಮಗ್ರಿಗಳನ್ನು ನಮ್ಮ ಪ್ಯಾಂಪ್ಲೆಟಿಂದ ಹಿಡಿದು ಎಲ್ಲವನ್ನು ಸುಧೀರ್ ಮೇನ್ ಅವರು ಧರ್ಮಾರ್ಥವಾಗಿ ಮಾಡಿದ್ದಾರೆ. ನಾಗರಾಜ್ ಕುಲಾಲ್ ಮಾರ್ವಿ ಪ್ರಚಾರದ ವ್ಯವಸ್ಥೆಯನ್ನು ಆಟೋ ಮೂಲಕ ಮಾಡಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದ ಸಲ್ಲಿಸಿ ರಾಜೇಂದ್ರ ಚಕ್ಕರ್ ತನ್ನ ಮನದ ಮಾತುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಅಂತ ವಿನಂತಿಸ್ತೇನೆ. ವೇದಿಕೆಯಲ್ಲಿರುವ ಗಣ್ಯರಿಗೂ ಹಾಗೂ ನೆರೆದಿರುವ ಎಲ್ಲ ಯಕ್ಷ ಹಾಗೂ ಗೋಪ್ರೇಮಿಗಳೇ,
ಪ್ರಪ್ರಥಮವಾಗಿ ಗೋಶಾಲೆ ಪ್ರಾರಂಭಿಸಿದ 4 ವರ್ಷಗಳಲ್ಲಿ ತನ್ನ ವೃತ್ತಿಯಿಂದ ಗೋಶಾಲೆಗೆ ಏನಾದರೂ ಅನುವು ಮಾಡಿಕೊಡಬೇಕು ಅನ್ನುವ ಸದುದ್ದೇಶದಿಂದ ಸ್ವಯಂ ಪ್ರೇರಿತರಾಗಿ ಇವತ್ತು ನನಗೆ ಕಾಣಿಕೆಯನ್ನು ಕೊಟ್ಟು ಗೋಸೇವೆಯನ್ನು ನೀವು ಮುಂದುವರಿಸಬೇಕು ಅನ್ನುವ ಇಚ್ಛೆಯನ್ನು ವ್ಯಕ್ತಪಡಿಸಿದ ಗೋವಿಂದ್ ವಂಡಾರ್ ಇವರಿಗೆ ನನ್ನ ಕೃತಜ್ಞತೆಯನ್ನು ಅರ್ಪಿಸದೇ ಇದ್ದರೆ ಅದು ಖಂಡಿತ ಲೋಪವಾಗ್ತದೆ. ಹಾಗಾಗಿ ನನ್ನಿಂದ ಆಶ್ರಿತವಾಗಿರುವ ಸಕಲ ಗೋಜೀವಿಗಳ ಹಾಗೂ ನನ್ನ ವೈಯಕ್ತಿಕ ನೆಲೆಯ ದ್ಯೋತಕವಾಗಿ ಗೋವಿಂದ್ ವಂಡಾರವರಿಗೆ ನಾನೊಂದು ಕಿರು ಸ್ಮರಣಿಕೆಯನ್ನು ತಮ್ಮ ಸಮ್ಮುಖದಲ್ಲಿ ಕೊಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಇದನ್ನು ಯಕ್ಷಗಾನದ ಮಧ್ಯೆ ಹೀಗೆ ನಾನು ವಿನಂತಿಯನ್ನು ಮಾಡಿಕೊಂಡಂತ ಅನ್ಯತಾ ಭಾವಿಸದೆ ಈ ಒಂದು ಸ್ಮರಣಿಕೆಯ ಕೊಡುವ ವಿಚಾರದಲ್ಲಿ ತಾವೆಲ್ಲ ನನ್ನೊಂದಿಗೆ ಸಹಕರಿಸಬೇಕು ಹಾಗೂ ಇಂತಹ ಸದ್ಬುದ್ಧಿ ಎಲ್ಲರಿಗೂ ಬಂದು ಗೋ ಸೇವೆ ನಿರಂತರವಾಗಿ ಸಾಗಬೇಕು, ಪ್ರತಿಯೊಬ್ಬರೂ ಗೋಶಾಲೆ ಮಾಡಿ ಗೋ ಹತ್ಯೆ ನಿಲ್ಲಬೇಕು ಅನ್ನೋ ಆಸೆಯನ್ನು ವ್ಯಕ್ತಪಡಿಸುತ್ತಾ ತಮ್ಮೆಲ್ಲರಿಗೂ ಮಗದೊಮ್ಮೆ ಹೊಂದಿಸ್ತಾ ಈ ಸ್ಮರಣಿಕೆ ಕಾರ್ಯಕ್ರಮದಲ್ಲಿ ನಾನು ಮುನ್ನಡೆಯಲಿಕ್ಕೆ ಇಚ್ಛೆ ಪಡ್ತೇನೆ. ಗೋವಿಂದ ವಂಡಾರ್ ಅವರನ್ನು ಮುಂಭಾಗಕ್ಕೆ ವಿನಂತಿ ಮಾಡ್ತೇವೆ. ಓರ್ವ ಯಕ್ಷಗಾನ ಕಲಾವಿದರಾಗಿ ಪುರಾಣ ಲೋಕದ ಪರಿವೃತ್ತವನ್ನು ಬೇಡದ ಪರಿಪೂರ್ಣ ಕಲಾವಿದರಾಗಿ ತಾಯಿ ಮಂದಾತಿ ದುರ್ಗಾ ಪರಮೇಶ್ವರಿಯ ನಮ್ಮ ಮೇಳದಲ್ಲಿ ಕೆಲಸವನ್ನು ಮಾಡ್ತಾ ಭಾಳ ಸುಂದರವಾಗಿ ಎಲ್ಲ ಪಾತ್ರಗಳ ಮನೋಜ್ಞ ಅಭಿನಯದ ಜೊತೆಗೆ ಉಳಿಸಿ ಪುಣ್ಯಕೋಟಿ ಗಳಿಸಿ ಕೋಟಿ ಪುಣ್ಯ ಎನ್ನುವಂತಹ ಧ್ಯೇಯವಾಕ್ಯದ ಕಾಮಧೇನು ಗೋಶಾಲೆ ಮಹಾಸಂಸ್ಥಾನದ ಉಳಿವಿಗಾಗಿ ಪ್ರಯತ್ನ ಮಾಡಿರುವಂಥವರನ್ನು ಅತ್ಯಂತ ಪ್ರೀತಿಪೂರ್ವಕವಾಗಿ ಕಾಮಧೇನು ಗೋಶಾಲೆಯ ಸಂಸ್ಥಾಪಕರಾದ ಗೌರವಾನ್ವಿತ ರಾಜೇಂದ್ರ ಚಕ್ಕರ್ರವರ ಮುಖಾಂತರವಾಗಿ ಅವರನ್ನು ಗೌರವಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಅತಿಥಿಗಳು ಅದಕ್ಕೆ ಸಾಕ್ಷಿಯಾಗಬೇಕು ಅನ್ನೋಂಥ ವಿನಂತಿಯನ್ನು ಮಾಡಿ, ಭಾಳ ಮುಖ್ಯವಾಗಿ ಅನೇಕ ಜನ ಯೋಚನೆ ಮಾಡಿದ್ದು 2 ಗಂಟೆಗೆ ಆರಂಭ ಆಗುತ್ತಾ ಅಂತ. ಖುಷಿ ಕೊಟ್ಟದ್ದು 2 ಗಂಟೆಗೆ ಆರಂಭ ಆಗಿದೆ. ಇಡೀ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಹೇಳಿದ ಟೈಮಿಗೆ ಕಾರ್ಯಕ್ರಮ ಆರಂಭ ಆಗೋದು ನಮ್ಮ ಕಲಾರಂಗ ಅಂತ ನೀವು ಕೇಳಿರಬೇಕು. ಉಡುಪಿಯ ಕಲಾರಂಗ ಗಂಟೆ ಹೊಡೆದಾಗೆ, ಆಮೇಲೆ ನಾಡ್ದು 14ನೇ ತಾರೀಕಿಗೆ ಅಭಿಮತ ಸಂಭ್ರಮ ಇದೆ. ನಮ್ಮ ಅಭಿಮತ ಸಂಭ್ರಮ ಗಂಟೆ 6 ಗಂಟೆಗೆ ಸ್ಟಾರ್ಟ್ ಆಗುತ್ತೆ. ಇದು 2 ಗಂಟೆ ಸ್ಟಾರ್ಟ್ ಆಗಿದೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಹೇಳಿದ್ದಾರೆ, ಈಗಾಗಲೇ ಅಧ್ಯಕ್ಷರು ಹೇಳಿದ್ದಾರೆ, ಯಾರೂ ಮಾತಾಡುವುದಿಲ್ಲ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಶುಭಾಶಯವನ್ನು ತಿಳಿಸಿದ್ದಾರೆ ಅಂತ. ಯಾರಾದರೂ ಒಬ್ಬರಿಬ್ಬರು ಇದರ ಕುರಿತು ಮಾತಾಡಬೇಕು ಅಂತ ವಿನಂತಿ ಮಾಡಿ ಚುಟುಕಾದ ಮಾತುಗಳಿಗಾಗಿ ಅತಿಥಿಗಳ ಎಲ್ಲರ ಪರವಾಗಿ ಈಗಾಗಲೇ ಧನಂಜಯ ಶೆಟ್ಟರು ಹೇಳಿದ್ದಾರೆ. ಕುಂದಗನ್ನಡದ ರಾಯಭಾರಿ ಮನು ಹಂದಾಡಿಯವರನ್ನು ನುಡಿಪೀಠಕ್ಕೆ ಬಾಪು ಕೇಳುತ್ತೆ. ಹಂದಾಡಿಯರೇ, ಹೋಯ್ ಹಂದಾಡಿಯರು ಬನ್ನಿ ಮಾತಾಡಿ. ಎಲ್ಲರೂ ಮೊದಲನೇದಾಗಿ ಕ್ಷೇತ್ರದೊಡತಿ ತಾಯಿ ಮಂದರ್ತಿ ಅಮ್ಮನನ್ನು ವಂದಿಸ್ಕೊಳ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರು ಎಲ್ಲರ ಪರವಾಗಿ ಅಂದರೆ ಎಲ್ರಿಗೂ ಒಂದೊಂದು ಸೆಕೆಂಡ್ ಅಂದ ಲೆಕ್ಕದಂಗೆ ಅಷ್ಟೇ ಸೆಕೆಂಡ್ ಲೆಕ್ಕದಂಗೆ ಮಾತಾಡಿ ಬಿಡ್ತೆ ನಾನು. ಯಾಕಂದರೆ ಯಕ್ಷಗಾನದ ವೇದಿಕೆಯಲ್ಲಿ ಬೇರೆ ಮಾತು ಯಾವುದು ಆಡಿದರೂ ರುಚಿಸಿದರೂ ಅದು ಪಚಿಸುವುದಿಲ್ಲ. ಅದಕ್ಕಾಗಿ ಈ ಗೋ ಸೇವೆ ಅಥವಾ ಅವರು ಗೋಶಾಲೆಯನ್ನು ನಡೆಸುತ್ತಿರುವಂಥ ಸಂದರ್ಭದಲ್ಲಿ ನಾವೇನು ಮಾಡಬಹುದು ಅಂಥೇಳಿ ನನಗೂ ಕೂತವನಿಗೆ ಪ್ರಶ್ನೆ ಇದೆ, ನಿಮಗೂ ಪ್ರಶ್ನೆ ಇರ್ಬೋದು. ಮತ್ತೇನು ಬೇಡ, ನೀವು ಹೆಚ್ಚಿನವರಿಗೆಲ್ಲ ಕೃಷಿ ಮೂಲದವರೇ ಇದ್ದಾರೆ. ನಿಮ್ಮ ಮನೆಯಲ್ಲಿ ಭತ್ತ ಬೆಳೆದ ಕೂಡಲೇ ಹುಲ್ಲಿದ್ದರೆ ಹುಲ್ಲನ್ನು ಕೊಡ್ಬೋದು. ಇನ್ನು ಕೃಷಿ ಧಾನ್ಯ ಕೀಳುವ ಸಮಯ, ಹೆಸರು ಉದ್ದೆಲ್ಲ ಜಪ್ಪದಿದ್ದರೆ ಸ್ವಲ್ಪ ಉದ್ದಿನ ಕೊಂಡಿನ ತೊಗೊಂಡು ಅಲ್ಲಿ ಹೋಗಿ ಗೋಶಾಲೆ ಕೊಡಿ. ಇನ್ನು ಗೆಣಗು ಹಿಡಿಯೋ ಸಮಯ, ಗೆಣಗಿದ್ರೆ ಶಿವರಾತ್ರಿ ಇದ್ರೆ ಗೆಣಗು ಹಿಡಿದು ಆ ಗೆಣಗಿನ ಬೀಳ ತಗೊಂಡು ಅಲ್ಲಿ ಕೊಡಿ. ಆಮೇಲೆ ಈ ಆಷಾಢಿ ಸ್ವಾಣಿ ಸಮಯಕ್ಕೆ ಗೆದ್ದಿ ಕಟ್ಟು ಹುಲ್ಲಿರುತ್ತೆ, ಅವರೇ ಹೇಳಿರು, ನಾನು ಹೇಳಿದ್ರೆ ಜನ ಹಾಕಿ ಕೊಯ್ಕೊಂಡು ಹೋಗ್ತೆ ಅಂತೇಳಿ. ಅಷ್ಟು ಬೇಡ, ನೀವೇ ಅದನ್ನು ಕೊಯ್ದು ಗೋಶಾಲೆಗೆ ಕೊಡ್ಬೋದು. ಪ್ರತಿ ವರ್ಷ ಇಂತಿಷ್ಟು ಕಟ್ಟು ಹುಲ್ಲನ್ನು ನೀವು ಕೊಡಬೇಕು ಅಂಥೇಳಿ ನಾವು ಅಂದರೆ ಕೊಡಬೇಕು ಅಂದರೆ ಆರ್ಡ್ರ್ ಅಲ್ಲ, ಕೊಡಿ ಅಂಥೇಳಿ ನಿಮ್ಮಲ್ಲಿ ರಿಕ್ವೆಸ್ಟ್. ಆಮೇಲೆ ಸಾಮೂಹಿಕ ಗೋಪೂಜೆ ಅಂಥೇಳಿ ನೀವು ಅಲ್ಲೆಲ್ಲ ಮಾಡ್ತಾ ಇರ್ತೀರಿ. ಗೋಪೂಜೆ ಎಲ್ಲಿಂದೋ ದನ ತಂದು ಕಟ್ಟಿ ಎಳೆದು ಆ ಬಿಸಿಲಿಗೆ ನಿಲ್ಲಿಸಿ ನೀವು ಒಂದು ಸಾಮೂಹಿಕ ಗೋಪೂಜೆ ಮಾಡೋದಕ್ಕಿಂತ ಅಷ್ಟೂ ಮನಸ್ಸಿದ್ದವರು ನೀವೆಲ್ಲರೂ ಕೂಡ ಏನು ಮಾಡಿ ಕೇಳಿದರೆ ನಮ್ಮ ನೆಂಚಾರಿನ ಗೋಶಾಲೆಗೆ ಹೋಗಿ ನೀವು ಒಬ್ಬರೊಬ್ಬರು ಒಂದೊಂದು ಆರತಿ ಮಾಡಿ ಅಲ್ಲಿ ನಿಮ್ಮ ಗೋಸೇವೆಯನ್ನು ತೋರಿಸಿ ಬಂದರೆ ಭಾಳ ಸಾರ್ಥಕ ಆಗುತ್ತೆ. ನಾವು ದನ ಎಲ್ಲರ ಮನೆಯಲ್ಲಿ ಈ ಕಾಲದಲ್ಲಿ ಆ ಮನೆ ಕಟ್ಟುವ ವ್ಯವಸ್ಥೆಗಳು ಹಿಂದೆ ಮುಂದೆ ಆಗಿರ್ಲಿಕ್ಕಾಗಿ ಎಲ್ರಿಗೂ ದನ ಸಾಕ್ಲಿಕ್ಕೆ ಆಗೋದಿಲ್ಲ, ಪ್ಯಾಕೆಟ್ ಹಾಲು ಅಂಥೇಳಿ
ಹಾಗಾಗಿದೆ. ಆದರೆ ನಾವ್ಯಾರೂ ಸಾಕ್ಲಿಕ್ಕೆ ಆಗೋದಿಲ್ಲ, ಯಾಕಂದರೆ ದೇವ್ರನ್ನ ಎಲ್ಲ ಕಡೆ ಹುಡುಕ್ಲಿಕ್ಕೆ ಆಗೋದಿಲ್ಲ. ದನ ಹಾಲು ಕೊಡ್ತದೆ ಅಂತೇಳಿ ದನದ ಕೋಡ್ ಜಗ್ರ ಹಾಲು ಬರುವುದಿಲ್ಲ, ಬಾಲ ಎಳೆದ್ರೂ ಹಾಲು ಬರುವುದಿಲ್ಲ, ಕಾಲು ಎಳೆದ್ರೂ ಹಾಲು ಬರ್ತಿಲ್ಲ, ಕೆಮಿಗೆಂಡಿ ಹಿಡ್ಕೊಂಡು ಎಳೆದ್ರೂ ಹಾಲು ಬರ್ತಿಲ್ಲ. ಹಾಲು ಬರ್ಕರೆ ಕೆಂಚಲು ಹಿಡ್ಕೊಂಡೇ ಎಳಿಕ್ ಬಿಟ್ಟರೆ ಕೆಂಚಲಿನ ಜಗ್ಗರ ಮಾತ್ರ ಹಾಲು ಬರ್ತದೆ. ಹಾಗಾಗಿ ನಾವು ಅಲ್ಲ ಸೇವೆ ಇಲ್ಲ ಸೇವೆ ಮಾಡ್ತೆ ಅಂತ ಹೇಳೋದಲ್ಲ, ಗೋ ಸೇವೆ ಮಾಡೋದೇ ಇದ್ದರೆ ಆ ನೆಂಚಾರು ಗೋಶಾಲೆಗೆ ಹೋಗಿ ಗೋ ಸೇವೆಯನ್ನು ಮಾಡಿ ಅಂತ ಹೇಳ್ತಾ ಇನ್ನು ಹೆಚ್ಚು ಮಾತಾಡೋದಿಲ್ಲ. ಯಾಕಂದರೆ ಹೊತ್ತೊದಗಿ ನುಡಿದ ಮಾತು ಸತ್ತವ ಎದ್ದಂತೆ, ಹೊತ್ತು ಜಾರಿದ ಮಾತು ಕೈ ಜಾರಿದ ಮುತ್ತಿನ ಹೊಂದಿಯುವುದು ಅಂತ ಹೇಳ್ತಾ ಯಕ್ಷಗಾನದ ಮಧ್ಯೆ ಬೇರೆ ಯಾವ ಮಾತು ಬೇಡ ಅಂತ ಹೇಳ್ತಾ ಎಲ್ಲರ ಪರವಾಗಿ ಮಾತಾಡಿದ್ದೇನೆ ಅಂತ ತಿಳ್ಕೊಂಡು ಇಲ್ಲಿಗೆ ಇದು ಪೂರ್ಣ ವಿರಾಮ ಅಲ್ಲ, ಇದು ಉದ್ಧರಣ ಚಿಹ್ನೆ. ಇನ್ನೂ ಕೂಡ ಈ ನೆಂಚಾರು ಗೋಶಾಲೆಯಿಂದ ಬೇಕಾದಷ್ಟು ಕಾರ್ಯಕ್ರಮಗಳಾಗಲಿಕ್ಕಿದೆ. ಇದು ಹೊಸ್ತಿಲಲ್ಲಿ ಇದೆ, ಇದನ್ನು ಮುಂದೆ ತಗೊಂಡೋಗಿ ಇನ್ನೂ ಕೂಡ ದೊಡ್ಡ ರೀತಿಯಲ್ಲಿ ಈ ಗೋಶಾಲೆಯನ್ನು ಬೆಳೆಸಬೇಕಂಥೇಳಿ ಸಾರ್ವಜನಿಕರು ನಿಂತವ್ರು ಯಾರಿದ್ದೀರಿ, ಇಲ್ಲಿ ಕೂತವ್ರು ಯಾರಿದ್ದೀರಿ, ಎಲ್ಲರ ಹತ್ರ ನಾವು ಬೀಳ್ಕೊಡ್ತಿದ್ದೇವೆ. ನಮಸ್ಕಾರ ಎಲ್ರಿಗೂ. ನಮ್ಮ ಮುಂದರ್ತಿ ಅಮ್ಮ ಮಾರಣಕಟ್ಟೆ ಬ್ರಹ್ಮ ಒಳ್ಳೇದು ಮಾಡಲಿ. ಸ್ಫೂರ್ತಿಕ ಮಾತುಗಳಿಗಾಗಿ ಮನು ಹಂದಾಡಿ ಅವರಿಗೆ ವಂದನೆ ಸಲ್ಲಿಸ್ತೇವೆ. ಭಾಳ ಜನ ಹೇಳ್ತಾರೆ ಮಾಸ್ಟರ್ ಕೈಗೆ ಒಂದು ಮೈಕ್ ಕೊಡಬೇಡಿ ಮರ್ರ, ಪೊಲೀಸರ ಕೈ. ಭಾಳ ಜನ ಹೆದರಿಕೆ ಅದ, ನಾನು ಮಾಸ್ಟರ್ ಅವರು ಮಾಸ್ಟರ್ ಇಬ್ಬರು ಕೈ ಮೈಕ್ ಬಂತ ಇದು ಗಂಡ ಅಂತ ಇಲ್ಲ. ನಾವು ಬೆಲ್ ಹೊಡಿಕೆ ಮೊದಲು ನಿಲ್ಲಿಸ್ತೋ. ನಮಗೆ ನಾನು ಮೊದಲೇ ಮತ್ತೆ ಹೇಳಬೇಕು, ದೊಡ್ಡ ಹೋಟೆಲ್ ಅಲ್ಲ, ಸಣ್ಣ ಹೋಟೆಲ್ನ ಚಂದ್ರಕುಲಾಲರು ಹೋಟೆಲ್ ಮಂದಾರ್ತಿ ಮೈರ್ಕೊಮ್ಮೆ ನಮಗೆ ಇಲ್ಲಿ ಬಂದಂಥ ಕಲಾವಿದರಿಗೆ ಮತ್ತು ಸೇವೆ ಮಾಡ್ತವರಿಗೆ 35 ಜನರಿಗೆ ಊಟದ ಸೇವೆ ಮಾಡಿದ್ದಾರೆ. ಅವರಿಗೊಂದು ಚಪ್ಪಾಳಿ ಅಭಿನಂದನೆ. ಸುಧೀರ್ ರಾಮೀನ್ ಕೊಕ್ಕಾರಣೆ ಪ್ರಚಾರ ಸಾಮಗ್ರಿ ಮಾಡಿಕೊಡ್ತಾರೆ, ಅವರಿಗೆ ಧನ್ಯವಾದಗಳು. ಪ್ರತಾಪ್ ಹೆಗಡೆ ಗೊತ್ತು ನಿಮಗೆ, ನನಗಿಂತ ಭಾಳ ಸಣ್ಣ ಹುಡುಗ, ಭಾಳ ಉತ್ಕೃಷ್ಟವಾದಂಥ, ನನಗೆ ಭಾಳ ಗೌರವ ಇರಬಹುದು. ನಾನು ಅಂತಲ್ಲ, ನಮ್ಮ ಭಾಗದ ಎಲ್ಲರೂ ಕೂಡ ಗೌರವಿಸಬಹುದಾದ ನಮ್ಮ ಭಾಗದ ಅನಭಿಷಿಕ್ತ ಮುಕ್ತೇಸರ ಹೇಳೋದು ನಾವು. ಅವರಿಗೆ ಉತ್ತರೋತ್ತರವಾದ ಅಭಿವೃದ್ಧಿ ಆಗಲಿ, ಹಾಲ್ ಕೊಟ್ಟಿದ್ದಾರೆ, 5,000 ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರೆ, ಮತ್ತೇನು ಬೇಕು ಕೇಳಿದ್ದಾರೆ. ಅವರಿಗೆ ದೇವರ ಒಳ್ಳೇದು ಮಾಡಲಿ ಅಂತ ವಿನಂತಿ ಮಾಡ್ತೇನೆ. ನಾಗರಾಜ್ ಕುಲಾಲ ವರ್ಸೆ ಮಾರ್ವಿ ಶಾಲೆ ಅವರು ಪ್ರಚಾರದ ಆಟೋವನ್ನು ಹಿಡ್ಕೊಂಡು ಎಲ್ಲ ಕೆಲಸ ಮಾಡಿದ್ದಾರೆ. ಹಾಗೆಯೇ ಗೋವಿಂದ ಭಂಡಾರ್ ಅವರು ಮತ್ತು ಅವರ ತಂಡ ಭಾಳ ಸುಂದರವಾದ ಕೆಲಸ ಮಾಡಿದೆ. ಅವರೆಲ್ಲರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ವಿನಂತಿ ಮಾಡಿಕೊಂಡಾಗ ಇವತ್ತು ತನ್ನೆಲ್ಲ ಕೆಲಸಗಳ ನಡುವೆ ಬಿಡುವು ಮಾಡಿಕೊಂಡವರು ಧನಂಜಯ ಶೆಟ್ಟರು, ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ. ವೇದಮೂರ್ತಿ ರಾಮಚಂದ್ರ ಶಾಸ್ತ್ರಿಗಳು ಬಿಡುವು ಮಾಡಿಕೊಂಡು ಕಾರ್ಯಕ್ರಮಕ್ಕೆ ನಮ್ಮ ಜೊತೆಲಿದ್ದಾರೆ, ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ರಾಜೀವ ಶೆಟ್ಟರು ಚೋರಾಡಿ ಅನೇಕ ಕೆಲಸಗಳ ನಡುವೆ ಬಿಡುವು ಮಾಡಿಕೊಂಡು ನಮ್ಮ ಜೊತೆ ಇದ್ದಾರೆ, ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಪ್ರವೀಣ್ ಶೆಟ್ಟಿ ವಂಡಾರು ಸಿಂಡಿಕೇಟ್ ರೈತ ಸೇವಾ ಸಹಕಾರಿ ಸಂಘದ ಉಪಾಧ್ಯಕ್ಷರು, ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹನುಮ ಕಲ್ಯಾಣ ಎನ್ನುವ ಪ್ರಸಂಗವನ್ನು ಬರೆದು ಇವತ್ತು ಅವಕಾಶ ಮಾಡಿಕೊಟ್ಟಿರುವಂಥ ಶುಭಾಶಯ ಮೇನ್ರಮ್ಮರವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಹಂದಾಡಿಯ ಆ್ಯಂಡ್ರೂ ಸಿಲ್ವಾ, ನಿಮಗೆ ನಾನೀಗ ಅವ್ರ ಬಗ್ಗೆ ಹೇಳ ಹೊರಟ್ರೆ ಸೂರ್ಯನಿಗೆ ಟಾರ್ಚ್ ಹಿಡಿದಾಗತ್ತೆ. ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೊಂದಿಗೆ ಇರಬಹುದಾದ ಒಬ್ಬ ವ್ಯಕ್ತಿ, ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಮನು ಹಂದಾಡಿ ಅವರ ಬಗ್ಗೆ ಮಾತಾಡೋ ಹೊರಟ್ರೆ ಅದು ವಿಶೇಷ ಆದೀತು, ಯಾಕೆ ಕೇಳಿದರೆ ಇಡೀ ಜಗಕ್ಕೆ ಅವ್ರಿಗೆ ಗೊತ್ತು. ಕುಂದಗ ನಡೆದ ರಾಯಭಾರಿ, ಅವರಿಗೆ ಕೂಡ ಧನ್ಯವಾದ ಸಲ್ಲಿಸ್ತೇನೆ. ಹಾಗೆಯೇ ರಾಜೇಂದ್ರ ಚೆಕ್ಕಿಯವರು ಇಷ್ಟೆಲ್ಲ ಕೆಲಸ ಮಾಡಿದವು, ಅವರಿಗೆ ಧನ್ಯವಾದಗಳು. ಆ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ, ಸಭಾಧ್ಯಕ್ಷರ ಅನುಮತಿಯ ಮೇರೆಗೆ ಸಭೆಯನ್ನು ಮುಕ್ತಾಯಗೊಳಿಸಿ ಯಕ್ಷಗಾನಕ್ಕೆ ಅನುವು ಮಾಡಿಕೊಡ್ತಾ ಇದ್ದೇವೆ. ಮನು ಹಂದಾಡಿ ಅವರು ಹೇಳಿದ ಹಾಗೆ ಅಲ್ಲಿ ಹೊರಗಡೆ ಒಂದು ಪ್ಯಾಂಪ್ಲೆಟ್ಸ್ ಇದೆ, ಅದರೊಳಗಡೆ ಹಾಕಿದ್ದೇವೆ. ಯಾರಾದರೂ ಏನಾದರೂ ಕೊಡೋದಾದರೆ ಅದನ್ನು ಆಶೀರ್ವಾದ ಉಡುಗೊರೆ ಅಂತಿರುತ್ತೆ. ಆಶೀರ್ವಾದದ ಉಡುಗೊರೆ ಬದಲಿಗೆ ಎಷ್ಟು ಕೊಟ್ಟರು ತಗೊಳ್ತೀವಿ, ಅಂದರೆ ನೀವು ಕೊಟ್ಟದ್ದು ಗೊತ್ತಾಗಲ್ಲ, ಸ್ವೀಕಾರ ಮಾಡಲಿಕ್ಕೆ ನಮ್ಮ ಕಾಮಧೇನು ಗೋಶಾಲೆ ಸಿದ್ಧ ಆಗುತ್ತೆ. ನೀವು ಎಲ್ಲರೂ ನಾನು ಮಾಡ್ತೀನಿ ನನ್ನ ಸೇವೆ ಅಂತ ಕೇಳಿ ನಾನು ಎಲ್ಲೂ ಹೋದಲ್ಲೂ ನಿರೂಪಣೆಗೆ ನಂದು ದುಡ್ಡಿಲ್ಲ. 1,500 ನಿರೂಪಣೆ ಮಾಡಿದ್ದೀನಿ ಎಲ್ಲ ಕಡೆ, ದುಡ್ಡಿಲ್ಲ. ಇವತ್ತು ಹಾಗೆ 2,000 ರೂಪಾಯಿ ತಗೊಂಡು ಹೋಗ್ತಿಲ್ಲ, ಧರ್ಮಕ್ವಾತಿ ತನ್ನ ಮೂಲಕ ನಂದು ಒಂದು ಸೇವೆ ಮಾಡಬೇಕು ಅಂತಿದ್ದೀನಿ. ಅವ್ರು ಯಾವುದೇ ಕಾರ್ಯಕ್ರಮ ಮಾಡಿದಾಗ ಮೈಕಾಸವರ ನಾನೇ, ಜೊತೆಗೆ ಇಡೀ ದೂರದಲ್ಲಿ ಕುಳಿತಿರೋಂತಕ್ಕಂಥ ನಮ್ಮವರಿಗೆಲ್ಲ ತಲುಪಲಿಕ್ಕೆ ಮಾಧ್ಯಮಗಳು ಅತ್ಯಂತ ಮುಖ್ಯ. ನಮ್ಮ ಪ್ರಶಾಂತ್ ಮಲ್ಯಾಡಿ ಅವರು ನಿಮಗೆ ಗೊತ್ತು, ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನ ಅತ್ಯಂತ ಅಚ್ಚುಕಟ್ಟಿಯಾಗಿ ಮಲ್ಯಾಡಿ ಲೈವ್ಸ್ನ ಮೂಲಕವಾಗಿ ಪ್ರಚಾರ ಮಾಡ್ತಾರೆ. ಪ್ರಶಾಂತ್ ಮಲ್ಯಾಡಿ ಮತ್ತು ಅವರ ತಂಡದವರಿಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆಯೇ ನಮ್ಮ ಸೌಂಡ್ ಆ್ಯಂಡ್ ಲೈಟ್ಸ್ ಸುಮುಖ ಸೌಂಡ್ಸ್ ಅವರಿಗೆ ಕೂಡ ವಿಶೇಷವಾದ ಧನ್ಯವಾದವನ್ನು ಸಲ್ಲಿಸಿ, ಹಾಗೆಯೇ ನಮ್ಮ ಸಪ್ತಪದಿ ಹಾಲ್ನ ಎಲ್ಲ ಬಂಧುಗಳಿಗೆ ಭಾಳ ಸುಂದರವಾಗಿ ನಮಗೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸಿ, ಜೊತೆಗಿದ್ದವರೆಲ್ಲ ನಮ್ಮದೇ ಮಕ್ಕಳು, ಹಾಗಾಗಿ ಖುಷಿ ಕೊಡೋದು ನನ್ನ ವಿದ್ಯಾರ್ಥಿಗಳಿದ್ದಾರೆ, ಎಲ್ಲ ನಮ್ಮದೇ ವಿದ್ಯಾರ್ಥಿಗಳು ಅನ್ನುವ ಸಂಭ್ರಮ ಇದೆ. ಅವರೆಲ್ಲ ಸ್ಟೇಜನ್ನು ಖಾಲಿ ಮಾಡ್ತಾ ಇದ್ದ ಹಾಗೆ ಯಕ್ಷಗಾನವನ್ನು ಆರಂಭಿಸ್ತೇವೆ. ನಿಮಗೊತ್ತು ಬಾಳ್ಕಲ್ಲು ಪ್ರಸನ್ನ ಭಟ್ಟ ನಿರೂಪಣೆಯನ್ನು ಸಮರ್ಪಕವಾಗಿ ನಿರ್ವಹಿಸಿದ ಶ್ರೀಧರ್ ಶೆಟ್ಟಿ ಇವರಿಗೂ ಕೂಡ ಗೌರವಿಸಬೇಕಾಗಿ ವಿನಂತಿಸ್ತೇನೆ. ಕಾರ್ಯಕ್ರಮಗಳಿಗೆ ಯಶಸ್ವಿಗೆ ಸಹಕರಿಸುವ ಎಲ್ಲರಿಗೂ ಧನ್ಯವಾದ ಸಲ್ಲಿಸಿ ಮಗ.